ಮುಗಿಸ್ಬೇಡ ಆ ಮೊಬೈಲ್ನ ಹೊರಗೆ ಸರಿನಾ ಅವನಿಗೆ ಕೊಡಬೇಕು ಅಂತ ಮಾಡಿದ್ವಿ. ಸರಿನಾ ಇವತ್ತು ಇದನ್ನು ಸೆಟ್ಲ್ ಮಾಡಿ ಅವನು ಬೇರೆ ಕಡೆ ಸರಿನಾ. ಈಗ 1 ಲಕ್ಷ ತೆಗಿದ್ದೀನಿ ಕೊಡ್ಲಣ್ಣ. ನೀನು ಒಟ್ಟಿಗೆ ಬುಧವಾರನೇ ಬುಧವಾರನೇ ಏನು ಒಪ್ಸಿದ್ದು ನಾನು ಬುಧವಾರ ಕೊಡ್ಲಣ್ಣ. ಸರಿ, ಏನೋ ನಾನು ಅನ್ನ ತಿನ್ಕೊಂಡು ಹೋಗ್ತೀರಣ್ಣ, ಅದೊಂದು ತೆಗ್ಸ್ಬಿಟ್ರೆ ಬೇರೆಯವ್ರಿಗೆ ಯಾಕೆ ಕೊಡೋಕೆ ಹೋಗ್ತೀರಣ್ಣ? ನೀನು ಕಳ್ಳ, ನಾನು ಕಳ್ಳ ಅಲ್ಲ, ನೀನು ಕಳ್ಳ, ನಾನು ಕಳ್ಳ ಅಲ್ಲ. ಯಾರೇ ಆಗಲಿ ಒಬ್ಬ ಕಳ್ಳ ನಿನ್ನ ಕಳ್ಳ ಅಂತ ಹೇಳಿದ್ರೆ ಹೌದು ಸರ್ ನಾನು ಕಳ್ಳ ಅಂತ ಒಪ್ಕೋತಾನ, ನಾನು ಅಲ್ಲ ಅಂತಲೇ ಹೇಳ್ತಾನೆ. ಅದು ಸಹಜ ರೀ, ಅದೊಂದು ಮನುಷ್ಯನ ರಕ್ತ ಗುಣ ಅದು. ಈಗ ಮುನಿರತ್ನ ನಾಯ್ಡು ವಾಯ್ಸ್ ಸೇಮ್ ಇದೆ, ಅದೇ ಮುನಿರತ್ನ ನಾಯ್ಡು, ಅದೇ ವಾಯ್ಸು, ಅದೇ ಗೌಡ ಹೆಣ್ಮಕ್ಳಿಗೆ ಬೈದಿರೋದು, ಅದೇ ದಲಿತರಿಗೆ ಕೆಟ್ಟದಾಗ ಬೈದರು. ಹೊಲೆಯವರು ತಿಂತಟ್ಟೆಯಲ್ಲಿ ಹೇಳೋರು ಹಾಗೆ ಹೇಗೆ ಅಂತೆಲ್ಲ ಮಾತಾಡಿರೋದು. ಕೊಡ್ತೀನಿ. ನಿಮ್ಮ ಅಮ್ಮನ ಕೇಸ್ಕೊಂಡು ಸಾಮಾನು ಕೊಡ್ತೀನಿ. ನಿಮ್ಮ ಅಮ್ಮನ ಯಾರಿಗಾನ ಅಡ್ಡ ಇಟ್ಟು ಕೂತ್ಕೊಂಡು ಕೊಡ್ಬೇಕಾ, ಅಥವಾ ನೀನು ನನ್ನ ಮನೆಯವ್ರನ್ನ ಬೇರೆ ಬೇರೆಯವ್ರು ಮಲಗಿಸ್ತೀಯಲ್ಲೋ, ನನಗೆ ಮಲಗಿಸೋ. ಸಾಮಾನು ಕೊಡ್ತೀನಿ. ಅಲ್ಲೋ ಬೇರೆ ಬೇರೆಯವ್ರಿಗೆ ಮಲಗಿಸ್ತೀಯ, ಏನು ಗೌಡ ತಾನೇ? ಹೌದಾ? ನಿಮ್ಮ ಅಮ್ಮನ ನನಗೆ ಮಲಗಿಸೋ. ಸಾಮಾನು ಕೊಡ್ತೀನಿ. ಅಲ್ಲೋ ಬೇರೆ ಬೇರೆಯವ್ರಿಗೆ ಮಲಗಿಸ್ತೀಯ, ಹಾಂ? ಅಲ್ಲೋ ಆ ಸುಳ್ಳ ಮಗನ ಜೊತೆ ಯಾಕೋ ಸೇರಿದ್ಯಾ, ವಲಯರವನ ಜೊತೆ? ಹಾಂ, ಒಬ್ಬ ಗೌಡ ಆಗಿ ಆ ವಲಯರವನಿಗೆ ಯಾಕೋ ಸಾಕ್ತೀಯ? ಅಲಾಮ್ಕೋರ್ ನನ್ನ ಮಗನೇ, ನಿನ್ನ ಅಮ್ಮ ನೀನು ಹೆಂಗಿಲ್ದಂಗೆ ಮಾಡಕ್ಕೆ ಕೊಡ್ತೀನಲ್ಲೋ, ಬಿಡ್ತೀನಿ ನಾವು ನೀನು ಅಷ್ಟು ಸುಲಭವಾಗಿ. ಇದಲ್ಲದಿದ್ರೆ ಇಂಥದ್ದು 100ರಲ್ಲೇ ನಿನ್ನ ಕತೆ ಮುಗಿಸ್ತೀನಿ ಕಣೋ. ಅವನ ಅಮ್ಮನ ವಲಯರ್ ಸುಳ್ಳೆ ಮಗನ ಕೈಲಿ ಏನಾಗುತ್ತೋ, ತಿಂತಟ್ಟೆಲಿ ಎತ್ಬಿಟ್ಟು ಹೋಗೋ ಸುಳ್ಳೆ ಮಗ ಅವನು. ಬೈಬಿಡ ದಯವಿಟ್ಟು. ತಿಂತಟ್ಟೆಲಿ ಎತ್ಬಿಟ್ಟು ಹೋಯ್ತಾನೋ, ನಿನ್ನ ಅಮ್ಮ ನಿನ್ನ ಮನೆಯವ್ರನ್ನ ಕೇಳಿ ಬಿಡ್ತಾನ ಅವನು. ಆ ಆಡಿಯೋ ದೊಡ್ಡ ಮಟ್ಟದಲ್ಲಿ ವೈರಲ್ ಆಯಿತು. ಇಮಿಡಿಯೇಟಾಗಿ ದಲಿತ ನಿಂದನೆ ಅಂದರೆ ಜಾತಿ ನಿಂದನೆ ಮತ್ತು ಜೀವ ಬೆದರಿಕೆ ಕೇಸ್ ದಾಖಲಾಯಿತು. ಆಮೇಲೆ ಒಕ್ಕಲಿಗರ ಸಂಘ ಕೂಡ ಈಗ ಏನಪ್ಪ ನಮ್ಮ ಸಮುದಾಯದವ್ರ ಬಗ್ಗೆ, ನಮ್ಮ ಸಮುದಾಯದ ಹೆಣ್ಮಕ್ಳ ಬಗ್ಗೆ ಇಷ್ಟು ಕೆಟ್ಟದಾಗಿ ತುಚ್ಛವಾಗಿ ಮಾತಾಡಿದ್ಯಾ ಅಂತ ಹೇಳಿಬಿಟ್ಟು ಅವರು ಕೂಡ ಸರಿಯಾಗಿ ತನಿಖೆ ನಡೆಸಬೇಕು, ಸೂಕ್ತ ಕ್ರಮ ತಗೋಬೇಕು ಅಂತ ಹೇಳ್ಬಿಟ್ಟು ಒತ್ತಾಯವನ್ನು ಹೇರಿದೆ. ಸ್ನೇಹಿತರೆ, ಮುನಿರತ್ನ ನಾಯ್ಡು ಆ ಆಡಿಯೋವನ್ನೇ ಫೇಕ್ ಅಂತ ಹೇಳ್ತಿದ್ದಾರೆ. ಏನು ಯಾವುದೇ ಕಾರಣಕ್ಕೂ ನಂದಲ್ಲ, ಒಂದು ವೇಳೆ ಅದು ನಂದು ಅಂತ ಸಾಬೀತಾದರೆ ನಾನು ರಾಜೀನಾಮೆ ಕೊಡ್ತೀನಿ ಅಂತೇಳಿ. ಒಂದು ದೂರು ಬಂದಾಗ ತನಿಖೆ ಮಾಡಿ ಅಂತ ಹೇಳಿದ್ರೆ ಒಂದು, ಇವತ್ತು ಏನು ಧ್ವನಿ ಯಾರು ಬೇಕಾದ್ರೂ ಮಾಡಬಹುದು. ಉದಾಹರಣೆಗೆ ತೆಲಂಗಾಣದಲ್ಲಿ ಅಮಿತ್ ಶಾ ಅವ್ರ ಧ್ವನಿನೇ ಮಾಡಿ ಸುಮಾರು 4 ಜನನ ಅರೆಸ್ಟ್ ಮಾಡಿದ್ರು. ಇವತ್ತು ಬಹಳಷ್ಟು ಟೆಕ್ನಾಲಜಿ ಅಡ್ವಾನ್ಸ್ ಆಗಿ ಬೆಳೆದಿದೆ. ಈ ನಿಮಿಷಕ್ಕೆ ಅವ್ರಿಗೆ ಬೇಕಾಗಿರೋಂಥದ್ದು ನನ್ನ ಮೇಲೆ ಒಂದು ದೂರು ಕೊಡಬೇಕು. ಆ ದೂರು ಕೊಟ್ಟು ಹೇಗಾದರೂ ಮಾಡಿ ಮುನಿರತ್ನನ ಜೈಲಿಗೆ ಕಳಿಸ್ಬೇಕು. ಸಾಬೀತಿ FSL ರಿಪೋರ್ಟ್ ಹೋಗ್ಬೇಕು, FSL ಹೋಗ್ಬೇಕು, ಫಾರೆನ್ಸಿಕ್ ಲ್ಯಾಬ್ ಹೋಗ್ಬೇಕು, ಅಲ್ಲಿಂದ ರಿಪೋರ್ಟ್ ಬರಬೇಕು. ದಿಸ್ ಎ ಲಾಂಗ್ ಟೈಮ್ ಪ್ರೊಸೆಸ್. ಮನುಷ್ಯಂದು ಏನಾಗಿದೆ, ಶಾರ್ಟ್ ಟೈಮ್ ಮೆಮೊರಿ. ಅವನಿಗೆ ನಿನ್ನೆದು ಇವತ್ತು ಮರ್ತು ಬಿಡ್ತಾನೆ. ಇವತ್ತೇನಾದರೂ ಹೊಸದಾಯ್ತು ಅಂದರೆ ಅಲ್ಲಿ ನಿಲ್ತಾನೆ, ನಾಳೆ ಏನಾದರೂ ಹೊಸ ಡೆವಲಪ್ಮೆಂಟ್ ಆಯ್ತಂದರೆ ಇದನ್ನು ಬರೀತಾನೆ. ಈ ಥರದ ಮನಸ್ಥಿತಿ. ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ 100 ವರ್ಷ ಆಯಸ್ಸಂತೆ. ಅಷ್ಟು ಅರ್ಥ ಆಗೋದಷ್ಟು ದಡ್ಡ ಮುನಿರತ್ನ ಅಂತೂ ಅಲ್ಲ. ಮುನಿರತ್ನ ಅವರ ಹಿನ್ನೆಲೆ, ಅವ್ರು ಬೆಳೆದು ಬಂದ ದಾರಿ, ಅದನ್ನೆಲ್ಲ ನೋಡ್ತಾ ಬಂದರೆ ಬಹಳ ಚಾಣಾಕ್ಷವಾದಂಥ ವ್ಯಕ್ತಿ, ರಾಜಕಾರಣಿ ಅನ್ನೋದಕ್ಕಿಂತ ಚಾಣಾಕ್ಷವಾದಂಥ ವ್ಯಕ್ತಿ. ಹಾಗಾಗಿ ಅದು ನನ್ನದೇ ಅಂತ ಸಾಬೀತಾದರೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದರೆ ಸಾಬೀತಿಗೆ ಹೋಗುತ್ತೆ. ಸಾಬೀತಾಗಲೂಬೋದು. ಅದಾದಮೇಲೆ ಏನು ಕತೆನೋ ಆ 1 ತಿಂಗಳ ಗ್ಯಾಪಲ್ಲಿ ಇನ್ನೆಲ್ಲೇನೆಲ್ಲ ನಡೀತದೋ, ಏನೇನು ಅಡ್ಜಸ್ಟ್ಮೆಂಟ್ಗಳು ನಡೀತವೋ ಅದು ಆಮೇಲೆ ಕಾದು ನೋಡೋಣ. ಈಗ ನನ್ನ ಹತ್ರ ಒಂದು ವಿಡಿಯೋ ಇದೆ, ನಿನ್ನೆ ಒಂದಿಬ್ಬರು ಯಾರೋ ಸ್ಪ್ರೆಡ್ ಮಾಡಿರಬೇಕದು, ಬಹುಶಃ ತುಂಬ ಜನಕ್ಕೆ ಗೊತ್ತಿಲ್ಲ. ಆ ಚೆಲುವರಾಜು ಅಂತ ಏನು ಕಾಂಟ್ರಾಕ್ಟರ್ ಇದ್ದಾನೆ, ಆತನಿಗೆ ಮುನಿರತ್ನ ತುಂಬ ಬೈಯೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ, ದುಡ್ಡು ಕೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಇವನಿಗೆ ದುಡ್ಡು ಕೊಡೋಕ್ಕೆ ಆಗಲ್ಲ. ಹಾಗಾಗಿ ಅದನ್ನು ಅವನ ಹತ್ರ ಹೇಳಿದಾಗೆಲ್ಲ ಆತ ಬೈತಾನೆ, ಹೊಡಿತಾನೆ, ಬೇರೆ ಬೇರೆ ರೀತಿಯಲ್ಲಿ ದೌರ್ಜನ್ಯ ಮಾಡ್ತಾನೆ ಅಂಥೇಳಿ ಆತ ರಹಸ್ಯ ಕ್ಯಾಮ್ರಾ ಅಂದರೆ ಮೊಬೈಲ್ ಕ್ಯಾಮ್ರಾವನ್ನು ಫಸ್ಟ್ ಪಾಕೆಟಲ್ಲಿ ಇಟ್ಕೊತಾನೆ. ಅದೇನೋ ಆಡಿಯೋ ವಾಯ್ಸನ್ನು ಕ್ಯಾಪ್ಚರ್ ಮಾಡೋದೊಂದು ಬರುತ್ತೆ, ಒಂದು ಪೆನ್ ಡ್ರೈವ್ ಟೈಪಲ್ಲಿ ಇದೆ ಅದನ್ನು ಆಡಿಯೋ ರೆಕಾರ್ಡನ್ನು ಜೋಬಲ್ಲಿ ಇಟ್ಕೊತಾನೆ. ಹೋಗಿ ಅಲ್ಲಿ
ಅವನ ಗನ್ಮ್ಯಾನ್ ಒಬ್ಬನ ಜೊತೆ ಕಾನ್ವರ್ಸೇಷನ್ ಮಾಡೋದು, ಅವನ ದುಡ್ಡು ಕೇಳೋದು, ಇವೆಲ್ಲದೂ ಕೂಡ ನಡೆಯುತ್ತೆ. ಅದಾದಮೇಲೆ ಮುನ್ರತ್ನ ಹತ್ರ ಹೋಗ್ತಾನೆ. ಅಲ್ಲಿ ಹೋದ ತಕ್ಷಣ ಮೊಬೈಲ್ ಎತ್ತಿಡಿ ಅಂತ ಹೇಳ್ತಾನೆ. ಮೊಬೈಲ್ನ ಹೊರಗಡೆ ಮೊಬೈಲ್ ಎತ್ತಿಡೋದು ಯಾರೋ ಗನ್ಮ್ಯಾನ್ ಎತ್ತಿಡ್ತಾನೆ, ಆಫ್ ಮಾಡ್ತಾನೆ, ಜೋಬಲ್ಲಿ ಹಾಕೋತಾನೆ. ಅದಾದಮೇಲೆ ಏನು ಪಿಕ್ಚರ್ ಕಾಣಿಸಲ್ಲ. ಅಲ್ಲಿ ಸಾಫ್ಟ್ ಆದ ಮಾತುಕತೆ ನಡೆಯುತ್ತೆ, ದುಡ್ಡು ತಂದು ಕೊಡು ಅಂತ ಹೇಳ್ತಾನೆ. ಅದಾದ ನೆಕ್ಸ್ಟು ನನಗೆ ಆತ ಅವಾಚ್ಯ ಶಬ್ದಗಳಿಂದ ಬೈತಾನೆ. ಆಗ ನಾನು ಆಡಿಯೋ ರೆಕಾರ್ಡ್ ಇಟ್ಕೊಂಡಿದ್ದೆ, ವಿಡಿಯೋ ರೆಕಾರ್ಡಿಗೆ ಅವಕಾಶಗಳು ಕೊಡಲ್ಲ. ಹೋದ ತಕ್ಷಣ ಮೊಬೈಲ್ ಆಫ್ ಮಾಡೋಕ್ಕೆ ಹೇಳ್ತಾರೆ, ಮೊಬೈಲ್ನ ಎತ್ತಿಡೋಕ್ಕೆ ಹೇಳ್ತಾನೆ, ತುಂಬ ಅಬ್ಸರ್ವ್ ಮಾಡ್ತಾರೆ. ಹಾಗಾಗಿ ಜೇಬ್ನಲ್ಲಿ ಆಡಿಯೋ ರೆಕಾರ್ಡ್ರನ್ನ ನಾನು ಇಟ್ಕೊಂಡೆ. ಆ ವಾಯ್ಸನ್ನು ಇವತ್ತು ಮಾಧ್ಯಮಗಳಿಗೆ ಕೊಟ್ಟಿರೋದು, ಕಂಪ್ಲೇಂಟ್ ಮಾಡಿರೋದು ಅಂತ ಚೆಲುವರಾಜ್ ಹೇಳಿರೋದು. ಆ ವಿಡಿಯೋ ಕ್ಲಿಪ್ ಏನಿದೆ ಅದನ್ನು ಫಸ್ಟ್ ನಾವು ನೋಡ್ಕೊಂಬರೋಣ. ಮೊಬೈಲ್ನ ಹೊರಗಡೆ ಅಲ್ಲಿಗೆ ಚೆಲುವರಾಜು ಮತ್ತು ಮುನ್ರತ್ನ ನಡುವೆ ಒಂದು ಸಂಬಂಧ ಇದೆ ಅನ್ನೋದು ನಿಖರ ಆಯಿತು ಅಂತ ನಾನೇನು ಹೇಳಲ್ಲ. ಅದನ್ನು ಮುನ್ರತ್ನ ಅವರೇ ಒಪ್ಕೊಂಡಿದ್ದಾರೆ. ಸುಮಾರು 7-8 ವರ್ಷಗಳಿಂದ ನನ್ನ ಹತ್ರ ಕೆಲಸ ಮಾಡ್ತಾ ಇದ್ದೇನೆ. ನಾನು ಅವನ್ನ ಭಾಳ ಚೆನ್ನಾಗೇ ನೋಡ್ಕೋತಿದ್ದೆ. ನನ್ನ ಮೇಲೆ ಅವನಿಗೆ ಗೌರವ ಇತ್ತು, ನನ್ನ ದೇವರು ಅಂತ ಹೇಳ್ತಿದ್ದ. ಸಡನ್ನಾಗಿ ಆತ ಬದಲಾಗಿದ್ದಕ್ಕೆ ಕಾರಣ ವೇಲು ನಾಯ್ಕರು ಮತ್ತಿತರರೆಲ್ಲ ಸೇರಿಕೊಂಡು, ಡಿ.ಕೆ. ಸುರೇಶ್ ಹೆಸರು ಹೇಳ್ತಾನೆ, ಮತ್ತು ಪರಾಜಿತ ಅಭ್ಯರ್ಥಿ ಕುಸುಮ ಹನುಮಂತರಾಯಪ್ಪ ಇವರೆಲ್ಲ ಸೇರಿಕೊಂಡು ನನ್ನ ಮೇಲೆ ಷಡ್ಯಂತ್ರ ಮಾಡಿದ್ದಾರೆ. ಅವರಿಗೆ ಈಗ MLA ಆಗಬೇಕಾಗಿದೆ. ಅಲ್ಲಿ ನಾನು ಅಲ್ಲಿಂದ ರಾಜೀನಾಮೆ ಕೊಟ್ಟು ಹೊರಡಬೇಕು, ಆ ಥರ ಸಂಚು ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಮುನ್ರತ್ನ ನಾಯ್ಡು ಹೇಳಿದ್ದಾರೆ. ಅದೇನು ಬೇಕಿದ್ರೆ ರಾಜಕೀಯ ಕಥೆಗಳಿರಲಿ, ಆದರೆ ನೀವು ಬಳಸಿದ ಪದಗಳು ಅದು ನಂದಲ್ಲ ಅಂತ ಹೇಳ್ತಿದ್ದೀರಿ, ಅದು ಸಾಬೀತಾಗಬೇಕು ಅಂತ ಹೇಳ್ತೀರಿ. ಕರೆಕ್ಟಾಗಿ ಆಯ್ತಂದ್ರೆ ಹೆಚ್ಚು ಕಮ್ಮಿ ಸಾಬೀತಾಗುತ್ತೆ. ಇದು ಎಲ್ಲ ಅಂತ ಹೇಳೋಕ್ಕಾಗ್ತದ? ನಿಮ್ಮಿಬ್ಬರ ನಡುವಿನ ಕಾನ್ವರ್ಸೇಷನ್ನೇ ತಾನೇ ಅದು. ನಿಮ್ಮ ವಾಯ್ಸು ಮತ್ತು ಗಂಗರಾಜು ವಾಯ್ಸು ಇಬ್ಬರದು ಮಿಮಿಕ್ರಿ ಮಾಡೋರು ಯಾರಪ್ಪ? ಆಯ್ತು, ನಿಮ್ದೊಂದು ವಾಯ್ಸ್ ಬರೀ ನಿಮ್ಮದೇ ವಾಯ್ಸ್ ಬಂತು, ಅದು ಮಿಮಿಕ್ರಿ ಆಯ್ತು ಅಂತಲೇ ಹಿಡ್ಕೊಳ್ಳಿ. ಆ ಥರ ಯಾರೋ ಮಾಡಿಸಿದ್ರು. AI ಟೆಕ್ನಾಲಜಿ ಮಾತೆತ್ತಿದ್ರೆ AI ಟೆಕ್ನಾಲಜಿ ಬಂದುಬಿಟ್ಟಿದೆ. ದರ್ಶನ್ನು ಮೊನ್ನೆ ಜೈಲಲ್ಲಿ ವಿಲ್ಸನ್ ಗಾರ್ಡನ್ನಾಗ ಮತ್ತೊಂದು ಕುಳ್ಳ ನಾರಾಯಣ ಯಾರೋ 3 ಜನ ಕೂತಿದ್ರು ಟೀ ಕುಡ್ಕೊಂಡು. ಅದ್ರ ಪರಿಣಾಮ ಬಳ್ಳಾರಿ ಜೈಲಿಗೆ ಹೋಗ್ಬೇಕಾಯ್ತಲ್ಲ. ಆವಾಗಲೂ ಹಾಗೆ ಹೇಳಿದ್ರು ಯಾರೋ ನಂದಕಿಶೋರು ಫಿಲ್ಮ್ ಡೈರೆಕ್ಟ್ರು, AI ಟೆಕ್ನಾಲಜಿಯಿಂದ ಮಾಡಿದ್ದಾರೆ ನನ್ನ ಅಂತೇಳಿ. ಈ ಹಿಂದೆ ಅಣ್ಣ ರಮೇಶ್ ಅಣ್ಣ ಸೆಕ್ಸಿಡಲ್ಲಿ ಸಿಕ್ಕಾಕೊಂಡಾಗ ಆತ ಕೂಡ ನಾನಲ್ಲ ಅದನ್ನು ಏನೋ ಗ್ರಾಫಿಕ್ಸ್ ಮಾಡಲಾಗಿದೆ ಎಲ್ಲ ಏನು ಮಾತಿದ್ರೆ AI ಟೆಕ್ನಾಲಜಿನ ದೂರಕ್ಕೊಂದು ಚೆನ್ನಾಗಿ ಸಿಕ್ಬಿಟ್ಟಿದೆ. ಏನು ಟೆಕ್ನಾಲಜಿ ಆ ಥರ ಮಾಡೋಕ್ಕಾಗ್ತದ? ಹಾಂ, ಸರಿ, ಫೋರೆನ್ಸಿಕ್ ರಿಪೋರ್ಟ್ ಬರಲಿ, ಆಮೇಲೆ ಕಾದು ನೋಡೋಣ. ಸದ್ಯಕ್ಕೆ ಮುನ್ರತ್ನವರು ಅರೆಸ್ಟ್ ಆಗಿದ್ದಾರೆ. ಅವರು ಆಂಧ್ರ ಪ್ರದೇಶಕ್ಕೆ ಹೋಗ್ತಾ ಇದ್ರಂತೆ. ನನಗೆ ಆಶ್ಚರ್ಯ ಆಗೋದು, ನಿಮ್ಮ ತಪ್ಪೇ ಇಲ್ಲ ಅಂದಾಗ ನೀವು ಎಸ್ಕೇಪ್ ಯಾಕೆ ಆಗ್ತಿದ್ರಿ ಮುನ್ರತ್ನವ್ರೆ? ನನ್ನ ತಪ್ಪೇ ಇಲ್ಲ ಅಂತೀರಾ, ಆಂಧ್ರ ಪ್ರದೇಶಕ್ಕೆ ಓಡೋಗ್ತಿದ್ದೀರಾ. ಅದ್ರ ಕೈಯಲ್ಲಿ ನೋಡ್ತೀನಿ ಬೇಸಿಕ್ ಹ್ಯಾಂಡ್ಸೆಟ್ ಇಟ್ಕೊಂಡಿದ್ದೀರಾ. ಯಾಕೆ ಬೇಸಿಕ್ ಹ್ಯಾಂಡ್ಸೆಟ್ಟು? ಭಯ ಆಗ್ತಿತ್ತು ನಿಮಗೆ? ಹಾಂ, ಬೇಸಿಕ್ ಹ್ಯಾಂಡ್ಸೆಟ್ ಯಾಕೆ ಇಡ್ತಾರೆ ಹೇಳಿ ಸ್ನೇಹಿತರೆ? ಈ ಸ್ಮಾರ್ಟ್ ಫೋನ್ಗಳೆಲ್ಲ ಇಂಟರ್ನೆಟ್ ಇರೋದ್ರಿಂದ ಇವ್ರನ್ನ ಟ್ರೇಸ್ ಔಟ್ ಮಾಡೋದೆಲ್ಲ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು, ಮತ್ತು ಫೋನ್ ಮಾಡೋದು ಈ ವಾಟ್ಸಪ್ಪು ಇನ್ನಿತರ ಎಲ್ಲ ಇರ್ತಾವಲ್ಲ, ಈ ಟ್ಯಾಪ್ಗಳಾಗ್ತದೆ ಅಂತ ಹೇಳ್ಬಿಟ್ಟು ಕೀಪ್ಯಾಡ್ ಫೋನ್ ಮೂಲಕ ವ್ಯವಹಾರಗಳನ್ನು ಮಾಡ್ತಾರೆ. ಇವೆಲ್ಲ ಅಂಡರ್ ವರ್ಲ್ಡಲ್ಲೆಲ್ಲ ಭಾಳ ಚೆನ್ನಾಗಿ ಮಾಡ್ಕೊಂಡು ಬರ್ತಾರೆ. ಹೆಚ್ಚು ಕಮ್ಮಿ ಆ ನಂಟಿರೋದ್ರಿಂದ ಅವರು ಅದನ್ನೇ ಯೂಸ್ ಮಾಡ್ತಾರೆ. ಆದರೆ ಪೊಲೀಸರು ರೀ ಅದೇನೋ ನೀನು ಚಾಪೆ ಕೆಳಗೆ ನುಗ್ಗಿದ್ರೆ ನಾವು ರಂಗೋಲಿ ಕೆಳಗೆ ನುಗ್ತೀವಿ ಅಂತ ಹೇಳ್ತಾರಲ್ಲ, ಆ ಕೆಟಗಿರಿ ಪೊಲೀಸರದು. ಕೆಲವು ಸಲ ಪಾತಾಳಕ್ಕೆ ಹೋದ್ರೂ ಬಿಡಲ್ಲ, ಹಾಗೆ ಹುಡ್ಕೊಂಬರ್ತಾರೆ.
ಹಂಗೆ ಮುನಿರತ್ನ ಸಿಕ್ಕಿದರೆ ಕೇಸ್ ಆಗಿದೆ. ಅವ್ನ ಕಡೆಯವರೆಲ್ಲ ಸ್ವಲ್ಪ ಪ್ರೊಟೆಸ್ಟ್ ಎಲ್ಲ ಮಾಡ್ತಾ ಇದ್ದಾರೆ. ನೋಡೋಣ ಇನ್ನೇನಾಗ್ತದೆ, ವೆಯ್ಟ್ ಆ್ಯಂಡ್ ಸಿ. ಸಾಬೀತಾದ ನಂತರ ಏನು ಕತೆ, ಏನು ದೊಡ್ಡ ಕ್ರಾಂತಿ ಆಗುತ್ತಾ ಗೊತ್ತಿಲ್ಲ. ಆಗಲ್ಲ ಏನೋ ನನ್ನ ಪ್ರಕಾರ, ಯಾಕೆಂದರೆ ರಾಜಕೀಯ ಇದು. ಕಾದು ನೋಡೋಣ. ನಮಸ್ಕಾರ.